ಈಗ ಮತ್ತೊಂದು IPO ದಿನಾಂಕ 5ರಿಂದ ಓಪನ್ ಆಗಿದೆ. ಈ IPO ಬಂದ್ಬಿಟ್ಟು ಹೆಕ್ಸಾಗಾನ್ ನ್ಯೂಟ್ರಿಷನ್ Ltd. ಇದು ಮೇನ್ ಬೋರ್ಡ್ IPO ಆಗಿದೆ. ಜೂನ್ 5ರಿಂದ ಜೂನ್ 9ರವರೆಗೆ ಆಲ್ರೆಡಿ ಜೂನ್ 5 ಮುಗಿದಿದೆ. ಈಗ ನೆಕ್ಸ್ಟು 8 ಹಾಗೂ 9ನೇ ತಾರೀಕುವರೆಗೂ ಇನ್ನೂ 2 ದಿನ ಈ IPOಗೆ ಅಪ್ಲೈ ಮಾಡ್ಬೋದು. ಇದರ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 42 ರೂಪಾಯಿಂದ 45 ರೂಪಾಯಿ ಇದೆ. ಲಾಟ್ ಸೈಜ್ ಬಂದ್ಬಿಟ್ಟು 333 ಶೇರುಗಳು ಇವೆ. ಇದರ ಇಶ್ಯೂ ಸೈಜು 138.87 ಕೋಟಿ ರೂಪಾಯಿ ಆಗಿದೆ. GMP ನೋಡುವ ಈ ದಿನ 6ನೇ ತಾರೀಕು ಜೂನ್ 10 ಗಂಟೆ 13 ನಿಮಿಷಕ್ಕೆ PM ಸಮಯದಲ್ಲಿ GMP ರೂಮರ್ಸ್ 6 ರೂಪಾಯಿ 50 ಪೈಸೆ ಇದೆ. ಅಂದರೆ ಒಂದು ಶೇರ್ ಮೇಲೆ 14% ಪ್ರೀಮಿಯಂ ಸಿಗುವ ಚಾನ್ಸಸ್ ಇರುತ್ತದೆ. ಇದು ಗ್ಯಾರಂಟಿ ಅಲ್ಲ, ಇದು ಒಂದು ರೂಮರ್ ಆಗಿರುತ್ತದೆ. ಇದಕ್ಕೆ ಗ್ರೇ ಮಾರ್ಕೆಟ್ ಪ್ರೈಸ್ ಎನ್ನಲಾಗುತ್ತದೆ. ಇದು ಕೆಲವೊಂದು ಇಂಪಾರ್ಟೆಂಟ್ ಡೇಟ್ ನೋಡಿ. ಅಲಾಟ್ಮೆಂಟ್ ಡೇಟು 10 ಜೂನ್ 2026. ಲಿಸ್ಟಿಂಗ್ ಡೇಟ್ 12 ಜೂನ್ 2026. ಅಂದರೆ 9ನೇ ತಾರೀಕು ಕೊನೆಯದಾಗಿ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ 10ನೇ ತಾರೀಕು ಈವ್ನಿಂಗ್ 10 ಗಂಟೆ ನಂತರ ಅಲಾಟ್ಮೆಂಟ್ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇಲ್ಲ 11ನೇ ತಾರೀಕು ಮಾರ್ನಿಂಗು ನಿಖರವಾದ ಮಾಹಿತಿ ಅಲಾಟ್ಮೆಂಟ್ ಆಗಿದ್ದರ ಬಗ್ಗೆ ತಿಳಿಯುತ್ತದೆ. ಅದೇ ದಿನ ಒಂದು ವೇಳೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ತಮ್ಮ ಅಮೌಂಟ್ ಬ್ಲಾಕ್ ಆಗಿರ್ತದಲ್ಲ, ಅದು ತಮ್ಮ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಬರ್ತದೆ. GMP ರೂಮರ್ಸ್ ಪ್ರಕಾರ ಲಾಭ ಪ್ರೀಮಿಯಂ ಒಂದು ರಿಟೇಲರ್ಸ್ಗೆ ಒಂದು ಲಾಟ್ ಮೇಲೆ ಸುಮಾರು 15,000, ಒಂದು ಲಾಟ್ ಅಂದರೆ ಒಂದು 15,000 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ. ಅದರ ಪ್ರಕಾರ 2,164 ರೂಪಾಯಿ ಲಾಭ ಹೋಗೋ ಸಾಧ್ಯತೆ ಇದೆ. GMP ಲಾಟ್ಸ್ ಮೇಲೆ HNI ಅಂದರೆ ಬಿಗ್ ಇನ್ವೆಸ್ಟರ್ಸ್, ಅವರು 10 ಲಕ್ಷಕ್ಕಿಂತ ಮೇಲೆ ಅಪ್ಲೈ ಮಾಡಿರ್ತಾರೆ. ಅವರಿಗೆ 30,303 ರೂಪಾಯಿ ಲಾಭವಾಗುವ ಸಾಧ್ಯತೆ ಇದೆ. ಈ ದಿನದ ಲೈವ್ ಸಬ್ಸ್ಕ್ರಿಪ್ಷನ್ ಹೆಕ್ಸಾಗಾನ್ ನ್ಯೂಟ್ರಿಷನ್ ಲಿಮಿಟೆಡ್ IPOಗೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು 5 ಜೂನ್ 2026 ಸುಮಾರು 8 ಗಂಟೆ ಸಮಯದಲ್ಲಿ. VIB ಇನ್ನೂ ಯಾರು ಅಪ್ಲೈ ಮಾಡಿರೋದಿಲ್ಲ. ಇದು ಸದ್ಯದ ಮಟ್ಟಿಗೆ 8ನೇ ತಾರೀಕು ಹಾಗೂ 9ನೇ ತಾರೀಕು ಇದರದ್ದು ಅಪ್ಡೇಟ್ ಆಗೋ ಚಾನ್ಸಸ್ ಇದೆ. 8 ಆಗಲಿಲ್ಲ ಅಂದರೆ 9ನೇ ತಾರೀಕು ಪಕ್ಕ ಇದರ ಅಪ್ಡೇಟ್ ಸಿಕ್ಕಿರ್ತದೆ. ನೆಕ್ಸ್ಟ್ HNI ಎಷ್ಟು ಅಪ್ಲೈ ಮಾಡಿದ್ದಾರೆ ಅಂದರೆ 2.04 ಅಪ್ಲೈ ಮಾಡಿದ್ದಾರೆ. ರಿಟೇಲರ್ಸ್ ಬಗ್ಗೆ ತಿಳಿಯೋಣ. ರಿಟೇಲರ್ಸ್ ಬಂದ್ಬಿಟ್ಟು 2.5 ಅಂದರೆ 2.5 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅಂದರೆ ಅಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಬೀಡ್ ಸಲ್ಲಿಸಿದ್ದಾರೆ. ಟೋಟಲ್ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 1.69 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇದು ಮೊದಲನೇ ದಿನ ಆಗಿದೆ. ಇನ್ನೂ 2 ದಿನ ಈ IPOಗೆ ಅಪ್ಲೈ ಮಾಡೋದರಿಂದ ಈ ಟೋಟಲ್ ಎಲ್ಲ ಡಾಟಾ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಒಂದು IPO ಬಗ್ಗೆ ಲಾಟ್ ಸೈಜ್ ಎಷ್ಟಿದೆ ಎಂಬುದು ತಿಳ್ಕೊಳ್ಳೋಣ. ಮಿನಿಮಮ್ ಶೇರ್ ರಿಟೇಲರ್ಸ್ಗೆ 333 ಶೇರುಗಳು. ಮಿನಿಮಮ್ ಅಮೌಂಟು 14,985. ಅಪ್ಲಿಕೇಶನ್ ರಿಸರ್ವ್ಡ್ 32,435 ಅಪ್ಲಿಕೇಶನ್ ರಿಸರ್ವ್ಡ್ ಆಗಿದೆ. ಈಗ ಸ್ಮಾಲ್ HNI ಇದ್ದವರು ನೋಡಿ. ಮಿನಿಮಮ್ ಶೇರುಗಳು 4,662. ಇವರು ಮಿನಿಮಮ್ ಅಮೌಂಟು 2,09,790 ರೂಪಾಯಿ. 2,09,790 ರೂಪಾಯಿದಷ್ಟು ಹಣವನ್ನು ಈ ಒಂದು ಶೇರ್ ಖರೀದಿ ಮಾಡಿ ಹೂಡಿಕೆ ಮಾಡ್ತಾರೆ. ಇವರಿಗೆ 331 ಅಪ್ಲಿಕೇಶನ್ ಅಷ್ಟು ಅಪ್ಲೈ ಮಾಡ್ಬೋದು. ರಿಸರ್ವ್ ಅಪ್ಲಿಕೇಶನ್ ಮಿನಿಮಮ್ HNI 22,311 ಶೇರ್ ಬೈ ಮಾಡ್ಬೋದು. ಮಿನಿಮಮ್ ಅಮೌಂಟ್ ಎಷ್ಟು ಅಂದರೆ 10,03,995. ಇವ್ರಿಗೆ ರಿಸರ್ವ್ ಅಪ್ಲಿಕೇಶನ್ನು 662. ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಈ ಒಂದು IPO ಇಶ್ಯೂ ಸೈಜ್ ಡಿವೈಡ್ ಆಗಿದೆ ಎಂಬುದನ್ನು ನೋಡೋಣ. ಆ್ಯಂಕರ್ ಲಿಸ್ಟ್. ಆ್ಯಂಕರ್ ಅಂದರೆ ಇವರು ಮುಂಚೆನೇ IPO ಬರೋಕ್ಕಿಂತ ಮುಂಚೆನೇ ಖರೀದಿ ಮಾಡಿರ್ತಾರೆ. ಶೇಕಡ ಎಷ್ಟಂದರೆ 30% ಅಷ್ಟು IPO ಓಪನ್ ಆದಮೇಲೆ QIB ಅವರು 20% ಅಷ್ಟು ಬೈ ಮಾಡಬೇಕು. HNI ದವರು 15%, ರಿಟೇಲರ್ಸ್ 35%, ಟೋಟಲ್ 100%. ನೆಕ್ಸ್ಟ್ IPO ಡೀಟೇಲ್ಸ್ ನೋಡೋಣ. ಟೋಟಲ್ ಇಶ್ಯೂ ಸೈಜು 138.87 ಕೋಟಿ ಶೇರುಗಳು.
3,08,57,714 ಶೇರ್ಗಳಿವೆ. ಇದು ಟೋಟಲ್ ಆಫರ್ ಫಾರ್ ಸೇಲ್ ಆಗಿರ್ತದೆ. ಅಂದರೆ ಈ ಕಂಪನಿಯ ಪ್ರಮೋಟರ್ಸ್ ಅಥವಾ ಮೂಲ ಹೂಡಿಕೆದಾರರು ಇವು ತಮ್ಮ ಒಂದಿಷ್ಟು ಷೇರುಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುತ್ತಿದ್ದಾರೆ. ಫೇಸ್ ವ್ಯಾಲ್ಯೂ ₹1 ಪರ್ ಶೇರ್ ಇದೆ. ಲಿಸ್ಟ್ ಆಗ್ತಿರೋದು BSE ಮತ್ತು NSEಯಲ್ಲಿ. ಶೇರ್ ಹೋಲ್ಡಿಂಗ್ ಪ್ರೀ ಇಶ್ಯೂ 12,29,18,109 ಶೇರ್ಗಳಿದ್ದಾವಂತೆ ಟೋಟಲ್. ಅದರಲ್ಲಿ ಇಷ್ಟು 3,08,59,704 ಶೇರುಗಳನ್ನು ಅವರು ಮಾರುತ್ತಿದ್ದಾರೆ. ಈ ಒಂದು ಕಂಪ್ನಿಗೆ ಕಾಂಪಿಟೇಟರ್ ಕಂಪನಿಗಳು ಯಾವ್ಯಾವಿದೆ ನೋಡಿ, ವ್ಯಾಲ್ಯೂ ಹಾಗೂ ಫೇಸ್ ವ್ಯಾಲ್ಯೂ ಎಷ್ಟಿದೆ ನೋಡುವ. ಹೆಕ್ಸಾಗಾನ್ದು ಫೇಸ್ ವ್ಯಾಲ್ಯೂ ₹1 ಇದೆ. ಜೂಡಸ್ ವೆಲ್ನೆಸ್ ಲಿಮಿಟೆಡ್ ಫೇಸ್ ವ್ಯಾಲ್ಯೂ ₹2 ಇದೆ. ಹಾಗೂ PE ರೇಷಿಯೋ 46 ಇದೆ. ನೆಸ್ಲೆ ಇಂಡಿಯಾ, ಈ ಒಂದು ಪೇರ್ ಕಂಪನಿಯಲ್ಲಿ ನೆಸ್ಲೆ ಇಂಡಿಯಾ ಸಹ ಇದೆ. ಅದರ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ₹1, PE ರೇಷಿಯೋ 88 ಇದೆ. ಮತ್ತು ಕಂಪ್ನಿ ಬಗ್ಗೆ ಏನು ಪ್ರಾಡಕ್ಟ್ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಅಬೌಟ್ ಕಂಪನಿ. ಈ ಕಂಪನಿ ಒಂದು 1993ರಲ್ಲಿ ಸ್ಥಾಪನೆ ಆಗಿದೆ. ಹೆಕ್ಸಾಗಾನ್ ನ್ಯೂಟ್ರಿಷನ್ ಎಲ್ಟಿಡಿ ಇದು ರಿಸರ್ಚ್ ಓರಿಯೆಂಟೆಡ್ ನ್ಯೂಟ್ರಿಷನ್ ಕಂಪನಿಯಾಗಿದ್ದು, ಇದು ಒಂದು ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸಸ್ ಕ್ಲಿನಿಕಲ್ ನ್ಯೂಟ್ರಿಷನ್ ಪ್ರಾಡಕ್ಟ್. ಇದು ಒಂದು ನ್ಯೂಟ್ರಿಷನ್ ಸೊಲ್ಯೂಷನ್ ನೀಡುವಂಥ ಕಂಪನಿ ಇದೆ. ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದೆ ಅನ್ಕೋತೀನಿ.